ಅದಕ್ಕೆ ನನಗೆ ಗೊತ್ತಿಲ್ಲ ಇಲ್ಲಿಂದ ಹೋಗ್ತಾ ಇದ್ದೇಳಿ ಓಹೋ ಮತ್ತೆ ಹೊರಗಿಂದ ಹಾಕ್ತಿದ್ದೆ. ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ. ಏನ್ ಹೇಳುದು ಹೇಳು. ಅಲ್ಲ ಮುಗಿಯುವುದೇ ಇಲ್ಲ ಒಳಗೆ ಇದ್ದದ್ದು. ಅಲ್ಲ ಏನಾಯ್ತು ಹೇಳು. ಅಲ್ಲ ಅಜ್ಜಿ ಎಲ್ಲ ನಾನು ಕೇಳಿದ್ದು ನೀವ್ ಯಾರು ಅಂತ ನಿಮ್ ಪರಿಚಯ ತಿಳಿದ್ದು. ಏನ್ ಹೇಳಿದ್ದು ನಾನು ಅರ್ಥ ನೋಡ್ದೆ. ವಯಸ್ಸು ಇಷ್ಟೆಲ್ಲ ಆವರಿಸಿದ ಮೇಲೆ ನೆನಪಾಯ್ತು ನಿನ್ನನ್ನು ನೋಡಿದ ಮೇಲೆ ಹಳೆಯ ಪ್ರೇಮ. ಪ್ರೇಮ ಕತೆ. ಹೌದು ಅಜ್ಜಿ ಹಾಗಾಗಿ ನಾನು ಅಜ್ಜಿ ಮೈ ಮರೆತುಕೊಳ್ಳದೆ ನೋಡು. ನೀನು ಅದಕ್ಕೆ ಒಳಗಾಗಿದ್ದೀನಿ ಅಜ್ಜಿ. ಒಂದು ಕಾಲದ ಕತೆ ಅಲ್ವಾ ಅದು, ಪ್ರಾಯ ಕಾಲದ್ದು. ಹೌದು ಅಜ್ಜಿ ಹೇಳಿ ನಿನ್ ಕತೆ. ಹಾಗಾಗಿ ನೀನು ನಾನು ಯಾರು ಅಂತ ಕೇಳಿದೆ ಅಲ್ವಾ. ಯಾರು ಅಂತ ಕೇಳಿದೆ. ನಾನು ಮತ್ತೆ ಯಾರಲ್ಲ ಭೂಲೋಕದವಳು. ಅಲ್ಲ ಭೂಲೋಕದವಳು ನೀನಾಗಿದ್ರೆ ಹೀಗೆ ಜೀವಂತವಾಗಿ ಬರ್ಲಿಕ್ಕೆ ಹೇಗೆ ಬಂದೆ ಅಜ್ಜಿ? ಕಾರಣ ಉಂಟು. ಹೌದಾ? ಉಳಿದವ್ರಿಗೆ ಯಾರಿಗೂ ಆಗುದಿಲ್ಲ ಅದು. ಅದೇ ನಾನು ಯೋಚನೆ ಮಾಡಿದ ಹಾಗೆ. ನೇರವಾಗಿ ಸಶರೀರಿಗಳಾಗಿ ಬರ್ಬೇಕು ಮೇಲಿನ ಲೋಕಕ್ಕೆ. ಕಲಾವಿದರಾಗಿರ್ಬೇಕು. ಅಂದ್ರೆ ಈಗ ನೀನ್ ಹೇಳುವುದು ಹೇಗೆ? ಕಲಾವಿದರಾದ್ರೆ ನಾಟಕದಲ್ಲಿ ದೇವಲೋಕ ಭೂಲೋಕ ಎಲ್ಲ ಅವರು ಸೃಷ್ಟಿ ಮಾಡ್ಕೊಳ್ತಾರೆ. ಆ ಲೆಕ್ಕದಲ್ಲಿ ಹೇಳಿದ್ದೆ ಮತ್ತೆ. ಇದು ಒಂದು ದೇವರ ಕಲ್ಪನಾ ಕಲೆಯಲ್ಲವೇ? ಓಹೋ ಹಾಗೆ. ನಾವೆಲ್ಲ ಪಾತ್ರಧಾರಿಗಳು. ಅಂದ್ರೆ ಕಲಾವಿದರಿಗೆ ಪುಣ್ಯ ಸಂಗ್ರಹ ಹೆಚ್ಚಾಗ್ತದೆ. ಹಾಗಾಗಿ ಅವನ ಶರೀರವಾಗಿ ಮೇಲೆ ಹೋಗ್ಲಿಕ್ಕೆ ಅವನಿಗೆ ಒಂದು ರಹದಾರಿ ಉಂಟು. ದೇವೇಂದ್ರಿ ಅವರು ನಾಟ್ಯ ನೋಡ್ಬೇಕು ಅಂತ ಆಸೆ ಇರ್ತಿತ್ತ ಏನೋ. ಭೂಲೋಕದ ಕಲಾವಿದರಿಗೆ ಅಲ್ಲ, ಅವರು ಕೆಲವು ದೇವತೆಗಳು ಕೆಲವು ಸಲ ಭೂಲೋಕದ ಚಟ ಬರುದುಂಟು. ನೀನ್ ಹೇಗೆ ಬಂದೆ ಅಂತೇಳು. ನಾನು ಕಲಾವಿದ ಹೇಗಿದ್ದೆ? ಉಂಟು ಕಲಾವಿದ ಹೇಗಿದ್ದೆ? ಕಲಾವಿದ ಆಗಿದೆ ಅಂದ್ರೆ ಇಷ್ಟೊತ್ತು ನೋಡಿದ ಮೇಲೆ ಗೊತ್ತಾಗಿರ್ಬೇಕಲ್ಲ ನೀನು. ಅದೇ ನಾನು ತಿಳ್ಕೊಳ್ತಾ ಇದ್ದೆ. ವಿಕಾರಗಳನ್ನೆಲ್ಲ ನೋಡಿದ್ದಲ್ವ ನೀನು. ಹೌದು. ಒಂದ್ ಕಾಲದಲ್ಲಿ ಇವಳು ನರ್ತಕಿ ಆಗಿತ್ತು ಅಂತ ನಾನು ಎಣಿಸ್ಕೊಂಡೆ. ಹೌದಾ? ಈಗ ವಯಸ್ಸಾಗಿದ್ರೆ ಕಾಲು ಕೂಡುವುದಿಲ್ಲ, ಬಹುಶಃ ಎಲ್ಲ ಎದ್ವಾ ತದ್ವಾ ಆಗ್ತಾ ಇದೆ ಅಂತ ಹೇಳ್ಕೊಂಡೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಅದಕ್ಕೆ ಏನು ಗೊತ್ತುಂಟ, ನಾನು ಆವಾಗ ಕಲಾವಿದೆ ಆಗಿತ್ತು. ಕಲಾವಿದೆ ಅಲ್ಲ. ಯಾವುದು ನೀವು ಅಂದ್ರೆ ಕಲಾವಿದೆ ಅಂದ್ರೆ ಹಾಡುವುದು? ನೃತ್ಯ. ನೃತ್ಯ ನಾಟ್ಯಗಾತಿ. ನನ್ನ ನೃತ್ಯ ಅಂದ್ರೆ ಭೂಲೋಕದಲ್ಲಿ ಒಂದು ಜನ ನಿಮ್ ನಾಟ್ಯ ನೋಡ್ಲಿಕ್ಕೆ ಹಾಗಲ್ವೇ ಒಂದು ಜನ ಆಗ್ತಿದ್ರು. ಉದ್ಗಾರ ಒಂದು ಜನ ಆಗ್ತಿದ್ರು. ಹೌದು. ಎಷ್ಟು ಹೀಗೆ? ಹೌದು. ಯಾಕೆ ಯಾಕೆ? ನಾನು ಈ ವರ್ಷ ಮಾಡಿದಾಗ ಮುಂದಿನ ವರ್ಷ ಮಾಡುದಿಲ್ಲ. ಪ್ರತಿ ವರ್ಷವೂ ಹೊಸ ಹೊಸವಾಗಿರುವಂತ ನರ್ತನ. ಹೌದು ಹೌದು. ಈಗ ನೀನು ನರ್ತನ ಮುಗಿಸಿದ ವರ್ಷ ಕೊನೆಯ ವರ್ಷ ಅದು ಯಾವ ನರ್ತನ ಮಾಡಿದ್ದೆ ಅಜ್ಜಿ? ಕೊನೆ ವರ್ಷದಲ್ಲ, ಆರಂಭದಿಂದ ಹೇಳ್ತಾ ಕೇಳ್ಕ. ಒಂದೆರಡು ಮನೆ ನರ್ತನ ಪ್ರಯೋಗ ಅಲ್ಲ ನಂದು. ಮೊದಲನೇ ವರ್ಷ ಹನುಮಾನ್ ನರ್ತನ ಮಾಡಿ. ಏನೇನು ಹನುಮಾನ್ ನರ್ತನ? ಇದು ಹೊಸ ನರ್ತನ. ಇದು ನಾನು ಇದುವರೆಗೆ ಕೇಳಿಲ್ಲ. ನಿನಗೆ ಮಂಗನರ್ತನ ಅದ್ರಲ್ಲಿ ಹಿಂಗೆ ಹಾಡು ಬರ್ತದೆ. ಅದೇ ಮಂಗನರ್ತನ. ಹೌದು. ಅದಕ್ಕೆ ಹನುಮಾನ ನರ್ತನ ಅಂತ ಏನ್ ಜನ ಆಗಿದ್ರು. ಎರಡನೇ ವರ್ಷ ಪ್ರೇತ ನೃತ್ಯ. ಅಜ್ಜಿ ಅದು ಹಿಂಗ. ಅಜ್ಜಿ 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 ಈಗ ನೀವು ನಿಮ್ ಪ್ರಾಯ ಕಾಲದಲ್ಲಿಯೂ ಹೀಗೆ ಇದ್ರ? ನಾನ ಅಥವಾ ಅವಾಗ ಸ್ವಲ್ಪ ಹೊಂದ್ಕೊಳ್ತಿದ್ದೆ. ಹಾಗೆ ಪ್ರಯತ್ನ ಹಾಗೆ ಹೊಂದ್ಕೊಳ್ಳುವಂತದ್ದೇ ಮಾಡ್ಬೇಕು. ಆಮೇಲೆ ಪ್ರಯತ್ನ ನರ್ತನ ಎರಡನೇ ವರ್ಷ. ಅದ್ರ ಮಾರನೇ ವರ್ಷ ಒಂದು ಹೊಸ ಪ್ರಯೋಗ ಮಾಡುವಂತಿದ್ದೆ. ಯಾವ್ದಜ್ಜಿ ಅದು? ರೂಪ ಎಲ್ಲ ಕೊಟ್ಟಿಟ್ಟಿದ್ದೆ. ಪ್ರದರ್ಶನಕ್ಕೆ ಅವಕಾಶ ಸಿಗಲಿಲ್ಲ ನಾವು. ನಾಟ್ಯಕ್ಕೆ ಒಂದು ರೂಪರೇಷೆ. ಹೌದು. ಎಂತದ್ದು? ನಿಮ್ಗೆ ರೂಪ ಕೊಟ್ಟಿಟ್ಕೊಂಡಿದ್ರೆ ಮಾಡ್ತೇನೆ. ಯಾವ ರೂಪ? ಅದು ಹೊಸ ನರ್ತನ. ಯಾವ್ದಜ್ಜಿ ಅದು? ಎರೆಹುಳ ನರ್ತನ. ಮಳೆಗಾಲದ ನಂತರದಲ್ಲಿ ಎರೆಹುಳ ಹರಿತಾ ಹೋಗ್ತದೆ. ಹೌದಾ? ಹೌದು. ಅವಾಗ ಒಂದು ತೊಪ್ಪು ಬಿಡುವುದೊಂದು ಅದಕ್ಕೆ ಕಚ್ಚಿದ ಕೂಡಲೇ ಪಿಟಿಕೆ ಪಿಟಿಕೆ ಪಿಟಿಕೆ. ಹೌದಾ? ಇದೊಂದು ನೋಡುವ ಆಗಿರ್ತೀರಿ. ಅದನ್ನು ಮಾಡುವ ಅಂತ ಒಂದು ವಿನ್ಯಾಸ ಹಾಕಿಟ್ಟಿದ್ದನ. ಅವಕಾಶ ಬರಲಿಲ್ಲ. ಹೌದಾ? ಅಜ್ಜಿ ಅಜ್ಜಿ ಕಡೆ ಇದು ಹರಿವನ್ ನರ್ತನ ಮಾಡ್ಲಿಲ್ವಾ? ಅಯ್ಯ, ಹರಿವಾಣ ನರ್ತನ ಎಂಥದ್ದು? ಅದು ಹಿಂಗೆ ಹೀಗೆ ಮಾಡುದು. ಹೌದಾ? ಇನ್ನು ಭಕ್ತರು ಮಾಡಿರ್ತಾರೆ. ಕೊಡಪಾನ ನರ್ತ ಒಂದೆರಡು ಸಲ ಬಿದ್ದದ್ದು ಅದು ಒಟ್ಟಿಲ್ಲ.
ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದ್ದೀರಿ. ಹಾ ಅಜ್ಜಿ ನೀವೊಂದು ಕಲಾವಿದೆ ಅಂತ ಹೇಳ್ತೀರಿ. ಹೌದು. ಮತ್ತೆ ಹಾಗೆ ಹಳೆ ಪ್ರೇಮ ಪ್ರಕರಣ ನೆನಪಾಯ್ತು ಅಂತಂದ್ರೆ ಅಜ್ಜಿ ಅಜ್ಜಿ ಅದೇನು ಅಷ್ಟೆಲ್ಲ ನಾಚಿಕೆ ಅಷ್ಟೆಲ್ಲ ನಾಚಿಕೆ ಆಕೈತಿ. ಈಗಲ್ಲ ಅದು ಹಳೆ ಕಾಲದಲ್ವಾ? ಅದು ಏನಾಯ್ತು ಗೊತ್ತುಂಟ, ಕಲಾವಿದ್ರು ಬದುಕ ನೋಡಿ ಹಿಂಗೆಲ್ಲ ಆಗ್ತದೆ. ನಾನು ನೃತ್ಯ ಪ್ರದರ್ಶನ ಕೊಡ್ತಿದ್ನ, ಹೀಗೆ ಕೊಡುವಾಗ ಅಲ್ಲೊಬ್ಬ ಕೂತವ ಅಂದ ಹೇಗಜ್ಜಿ ಅಂದ ಏನಂತ ಅಂದ್ರೆ ನಾನು ಏನ್ ಮಾಡ್ಕೊಂಡೆ, ಇವನಿಗೆಲ್ಲೋ ಈ ಹಳೆ ಪ್ರಾಯದಲ್ಲಿ ಯಾವ್ದೋ ಒಂದು ನರ ಎಳಿಲಿಕ್ಕೆ ಹಿಂಗಾಗಿ ಇಷ್ಟು ಸಣ್ಣ ವಯಸ್ಸು ನಿಮ್ಗೆ ನರದ ಉಪಲ್ಯಕ್ಕೂ ಅಂತ ಪಾಪ ಸುಮ್ಮನೆ ಉಳಿದೆ. ಒಂದೆರಡು ವಿನ್ಯಾಸ ಮಾಡಿ ಬಂದು ನೋಡ್ತೇನೆ. ಒಳಗೆ ಹೋದ್ರಿ, ಬಣ್ಣದ ಮನೆಗೆ ಹೋದ್ರಿ ಹಿಂಗಂತ ಮತ್ತೆ ಹೌದು ಚಾಲು ಮಾಡಿ ಅಜ್ಜಿ ನೀನು ಯಾಕೆ ಆ ಕಡೆ ನೋಡ್ಬೇಕಿತ್ತು? ನಾವು ಕಲಾವಿದ್ರು, ಪ್ರೇಕ್ಷಕರ ಅಭಿಪ್ರಾಯ ನೋಡ್ಬಾರ್ದ? ಅಲ್ಲ ಅವ್ರು ಒಬ್ಬರನ್ನೇ ನೋಡ್ತಾ ಇದ್ದದ್ದು ಯಾಕೆ ಅಂತ. ಒಬ್ಬಿಬ್ರನ್ನ ಕಲಾವಿದ್ರು ನೋಡಿದ್ರೆ ಆಗ್ತದೆ. ಛೇ, ಕಲಾವಿದ್ರು ನೋಡೋರು ಬಹಳ ಮಂದಿ ಇರ್ತಾರೆ ಆಚೆ. ಹೌದು, ಅವಾಗ ನಾವು ನೋಡ್ಬೇಕಾಗ್ತದೆ. ಹೌದಾ? ಮುಂದೆ ಅಲ್ಲಿಂದ ನಾನು ಬಣ್ಣ ಒರೆಸ್ಕೊಳ್ಳುವ ಒಳ್ಳೆ ಚೌಕಿ ಮನೆಗೆ ಹೋದ್ನ. ಹೋದ್ರೆ ಒಲ್ಲಿದ್ದ, ಅಲ್ಲಿಗೂ ಬಂದಿದ್ದಾನೆ ಹಿಂಗಂತ ಮತ್ತ ಹಾಗಂದ. ಹೌದು, ತೆಗೆದುಕೊಡ್ಬೇಕಿತ್ತು. ನಾನು ಹಾಗೆ ಮಾಡಿ ಬಣ್ಣ ಒರೆಸ್ಕೊಳ್ಳಿ ಬಟ್ಟೆ ಉಂಟಲ್ಲ ಅವ್ನ ಮುಖದ ಮೇಲೆ ಹೊತ್ತಾಕಿ ಮನೆಗೆ ಓಡ್ತೀನಿ. ಮನೆಗೆ ಹೋಗಿ ಬಾಗಲ್ ತರಿತಾನೆ, ಅಲ್ಲಿದ್ದ ಮತ್ತೆ ಮನೆಗೆ ಬಂದನ. ಹೌದು, ನಿಮ್ಮ ಕಟ್ಟ ಅಭಿಮಾನಿಯಾಗಿರ್ಬೇಕು ಆತ. ನನ್ನ ಅಪ್ಪ ಇದ್ದಾನೆ. ಹೌದಾ? ಹಂಗಾಗಿ ಸ್ವಲ್ಪ ಧೈರ್ಯ ಮಾಡಿ ಒಳಗೆ ಹೋದೆ. ಇವ ಎಂತ ಹೇಳ್ತಾನೆ ಗೊತ್ತುಂಟ, ಕುಟುಂಬ ವರ್ಗವನ್ನು ನಿನ್ನ ಮಗಳನ್ನು ಆಗ್ತೇವೆ ನಾವಿಂದು ಜೋಡಿ, ಎಲ್ದಿದ್ರೆ ಹೋಗ್ತೇವೆ ಓಡಿ. ನನ್ನ ಅಪ್ಪನಿಗೆ ಎಂತ ಅನಿಸ್ತದೆ, ಅವನಿಗೆ ಅಜ್ಜಿ ಆಮೇಲೆ ಗೊತ್ತಾಯ್ತೆ. ನೀವು ಪ್ರಾಮಾಣಿಕವಾಗಿ ಹೇಳ್ಬೇಕು, ಅವನ ಮೇಲೆ ಮನ್ಸಿತ್ತ ಇವ ನಿಮ್ಗೆ? ಅಪ್ಪನ ಮಾತು ತೆಗೆದಾಕ್ಲಿಕ್ಕೆ ಅಲ್ಲ, ಅವನ ಮೇಲೆ ಮನ್ಸಿತ್ತು ಇಲ್ಲ? ಅಲ್ಲ, ಅವ್ನು ವರ್ಷ ಹಿಂಗೆಲ್ಲ ಮಾಡ್ದವಾಗ ನಾವು ಮನ್ಸಾಗದೆ ತೆಗೆದಾಕ್ಲಿಕ್ಕೆ ಆಗ್ತದೆ. ಅಲ್ಲ, ಮನ್ಸಾಗದೆ ಇರ್ತದ. ಹೌದಾ? ಹಾಗಾಗಿ ಮದುವೆ ಆಯ್ತು. ಹಾಗೆ ಗಂಡ ಬಾಳ ಒಳ್ಳೆವ್. ಒಂದು ಚಟ ಇರ್ಲಿಲ್ಲ, ದುರಭ್ಯಾಸ ಒಂದೂ ಇರ್ಲಿಲ್ವಾಗಿ? ಒಂದೂ ಇರ್ಲಿಲ್ಲ. ಇಂಥವ್ರು ಸಿಗುವುದು ಎಲ್ಲಾದ್ರೂ ಸೋಮವಾರ ಒಂದು ದಿವಸ ಬಿಡು, ಒಂದೇ ದಿವಸ ಅಲ್ಲ. ಸೋಮವಾರ ಅಂದ್ರೆ ಸೋಮವಾರನೇ, ಮಂಗಳವಾರ ಅಂದ್ರೆ ಮಂಗಳವಾರನೇ. ಅದಕ್ಕೂ ಒಂದು ಮಿತಿ ಇಟ್ಟುಕೊಂಡಿದ್ದಾರಲ್ಲ. ಇನ್ನು ಯೋಗ ಅಜ್ಜಿ ಅತ್ಯಂತದ್ದು ಇರ್ಲಿಲ್ಲ. ಎಲ್ಲಾದ್ರೂ ಅದು ಯಾವಾಗ ಎಲ್ಲಾದ್ರೂ ಸ್ವಲ್ಪ ಈ ಯೂಜ್ಗೆ ಹೋಗುವಾಗ, ಒಂದು ದಿವಸ ಎಲ್ಲ ದಿವಸ ಯೂಜ್ಗೆ ಹೋಗುವಾಗ ಭಕ್ತಿ ಯಾವ್ದು ಇರ್ಲಿಲ್ಲಪ್ಪ. ಛೇ ಛೇ, ಎಲ್ಲಾದ್ರೂ ಅಪರೂಪಕ್ಕೆ ಬಾಗಿಲು ಸಂದಿಲ್ಲ ಸ್ವಲ್ಪ ಹೊಗೆ ಬಿಡುದಿತ್ತು. ಮತ್ತೆ ಬಿಟ್ರೆ ಇನ್ನು ನಾನು ಊರಲ್ಲಿ ಇಲ್ಲಿದ್ದ ಹೋದ ಸಂದರ್ಭದಲ್ಲಿ ಪಕ್ಕದ ಮನೆಯವರೇ ಹೆಂಗಸರಿಂದ ಸ್ವಲ್ಪ ಹೊಡೆತ ತಿಂದಿದ್ದ. ಅದು ಬಿಟ್ರೆ ಅವನಿಗೆ ಯಾವ್ದು ಇಲ್ಲ. ಇದು ಹೇಳಿಯವಳು ಅಲ್ಲ, ವಾರದಲ್ಲಿ 4 ದಿವಸ ಆಯ್ತು, ಇವತ್ತು 3 ದಿವಸ ಉಳಿತಲ್ಲ. ಅದು ಅಂಥದ್ದು ಹೇಳುದಂದ್ರೆ ನಿನಗೆ. ಅಲ್ಲ, ಹಿಂದೆ ಮಾಡಿದ್ದೇನೆ ಇವತ್ತು ಮುಂದೆ ಮಾಡಿದ್ರು. ಹೌದು, ನಾನು ವಿಚಾರ ಮಾಡಿದ್ದೆ. ಅಂದ್ರೂ ಆದ್ರೂ ನಿಮ್ಮ ದಾಂಪತ್ಯ ಜೀವನ ಸುಖಮಯ ಸಾಗ್ತಿತ್ತು ಅಂತ ಆಯ್ತು. ಸುಖಮಯ ಅಂದ್ರೆ ನಾನು ಕನಸು ಕಟ್ಟಿದ್ದು ಒಳ್ಳೆ ನಟ ಸಾರ್ವಭೌಮನನ್ನು ಆಗುವ ಅಂತ. ಸಿಕ್ಕಿದ್ದು ನಟ ಸಾರ್ವಭೌಮ. ಏನ್ ಮಾಡುದು ಹೇಳು? ಅದಕ್ಕೆಲ್ಲ ಯೋಗ ಬೇಕೇ ಅಜ್ಜಿ. ಆದ್ರೂ ನೋಡೆ, ಅವ ಒಂದು ಒಳ್ಳೆ ಮಗನನ್ನ ನನಗೆ ಕರುಣಿಸಿದ. ತಾಯ್ತನದ ಸೌಭಾಗ್ಯವನ್ನ ಸೌಭಾಗ್ಯ ನನಗೆ ನೋಡ್ಲಿಕ್ಕೆ ಸಿಕ್ತು. ಆದರೆ ವಿಧಿ